ನಮಸ್ತೆ ಎಲ್ಲರಿಗೂ ವಿಶಾಲು ರೆಸಿಪಿಗೆ ಸ್ವಾಗತ. ನಾನು ಇವತ್ತು ಸ್ಪಾಂಜಿಯಾಗಿರುವಂಥ ತುಂಬಾ ಟೇಸ್ಟಿಯಾಗಿರುವಂತಹ ವಡಾನ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ, ಸಂಡೇದು ಬ್ರೇಕ್ಫಾಸ್ಟಿಗೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸಂಡೇ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಸಂಡೇ ಎಲ್ಲರೂ ಮನೆಯಲ್ಲೇ ಇರ್ತಾರೆ. ಈ ಥರ ಬಿಸಿ ಬಿಸಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಟೀ ಕಾಫಿ ಜೊತೆ ಈವ್ನಿಂಗ್ ಟೈಮು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಯಾವ ಥರ ಮಾಡೋದು ವಡಾನ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇವಾಗ ನೋಡಿ, ನಾನು 2 ಬೌಲ್ ಆಗುವಷ್ಟು ಕಡಲೆಬೇಳೆ, 1 ಬೌಲ್ ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಇವಿಷ್ಟನ್ನು ನಾನು 4 ತಾಸು ನೆನೆಸಿ ತೊಗೊಂಡಿದ್ದೀನಿ. 4 ತಾಸು ಆಗಿದೆ ನೋಡಿ, ಚೆನ್ನಾಗಿ ನೆಂದಿವೆ ಬೇಳೆಗಳು ನೋಡಿ. ಇದನ್ನು ನೀರನ್ನು ಬಸ್ದು ತೊಗೊಂಡಿದ್ದೀನಿ ನೋಡಿ. ಇದನ್ನು ಜಾರಿಗೆ ಹಾಕ್ತಾಯಿದ್ದೀನಿ. ತೊಗೊಂಡಿದ್ರಲ್ಲಿ 2 ಬ್ಯಾಚ್ ಆಗುತ್ತೆ. ನಾನು ಇವಾಗ 1 ಬ್ಯಾಚನ್ನು ಹಾಕ್ತಾಯಿದ್ದೀನಿ. ಇವಾಗ ನಾನು ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿನ ತೊಗೊಂಡಿದ್ದೀನಿ. ಇಷ್ಟೇ ಹಾಕಬೇಕು, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ, ಇಷ್ಟೇ ಹಾಕಬೇಕು. ಇವಾಗ ನಾನು 1 ಬ್ಯಾಚಿಗೆ ಅರ್ಧ, 1 ಬ್ಯಾಚಿಗೆ ಇನ್ನು ಅರ್ಧ ಹಾಕ್ತಾಯಿದ್ದೀನಿ. ಅಷ್ಟು ಹಾಕ್ತಾಯಿಲ್ಲ, ಕರೆಕ್ಟಾಗಿ ಅದು ಸಣ್ಣ ಆಗಲಿ ಅಂತ 2 ಬ್ಯಾಚಲ್ಲಿ 2 ಸಲ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಇಷ್ಟನ್ನು ಇನ್ನೊಂದು ಬ್ಯಾಚಿಗೆ ಹಾಕ್ತಾಯಿದ್ದೀನಿ. ಸಣ್ಣಗೆ ಇದನ್ನು ರುಬ್ಕೋಬೇಕು. ಅವಶ್ಯಕತೆ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು, ತುಂಬ ನೀರನ್ನು ಹಾಕಬಾರ್ದು. ಇವಾಗ ನೋಡಿ, ಅಷ್ಟನ್ನು ನಾನು ರುಬ್ಬಿ ತೊಗೊಂಡಿದ್ದೀನಿ ನೋಡಿ. ತುಂಬ ನೀರನ್ನು ಹಾಕಬಾರ್ದು, ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಹಾಕಬೇಕಷ್ಟೇ. ಇವಾಗ ಸ್ವಲ್ಪ ಸೋಡಾನ ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಕೈಯಿಂದನೇ ಈ ಥರ ಬೀಟ್ ಮಾಡ್ಕೋಬೇಕು. ಈ ಥರ ಬೀಟ್ ಮಾಡೋದ್ರಿಂದ ಸ್ಪಾಂಜಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ವಡೆ ಮಾತ್ರ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸಂಡೇ ಈ ಥರ ಮಾಡಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸಂಡೇ ಆದರೆ ಎಲ್ಲರೂ ಮನೆಯಲ್ಲೇ ಇರ್ತಾರೆ, ಹಾಗಾಗಿ ಬಿಸಿ ಬಿಸಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಒಂದು 5 ನಿಮಿಷ. ಟೀ ಕಾಫಿ ಜೊತೆ ಅಂತೂ ಸೂಪರ್ ಇರುತ್ತೆ ನೋಡಿ. ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ 5 ನಿಮಿಷ. ಹಿಟ್ಟು ತುಂಬ ಪಳ್ಳಾಗುತ್ತೆ ಮತ್ತು ವಡೆ ತುಂಬ ಸ್ಪಾಂಜಿಯಾಗಿ ಬರುತ್ತೆ ನೋಡಿ. ಈ ಥರ ಇಷ್ಟ ಆದರೆ ಸಾಕು. ಇದನ್ನು ಒಂದು ½ ಆನ್ ಅವರ್ ಅಥವಾ 1 ಅವರ್ ನೆನೆಸಿಟ್ಕೊಳ್ಳಿ. ತುಂಬ ಹೊತ್ತು ನೆನೆಸಿಡಬಾರ್ದು. ಇವಾಗ ನೋಡಿ, ಒಂದು ಅರ್ಧ ತಾಸು ಆಗಿದೆ, ಹೆಚ್ಚು ಕಮ್ಮಿ 1 ಅವರ್ ಆಗಿದೆ. ಇವಾಗ ನೆಂದಿದೆ ಕರೆಕ್ಟಾಗಿದು. ಇವು ನೋಡಿ, ಇವಾಗ ನಾವು ಎಣ್ಣೆಯಲ್ಲಿ ಈ ಥರ ಬಿಡಬೇಕು ಹಿಟ್ಟನ್ನು ನೋಡಿ. ಹಿಂಗೆ ತೊಗೊಂಡು ಇಷ್ಟಿಷ್ಟೇ ಹಾಕಬೇಕು, ತುಂಬ ಹಾಕಬಾರ್ದು, ಅವು ಉಬ್ಬಿ ದೊಡ್ಡ ಸೈಜಲ್ಲಿ ಆಗ್ತವೆ. ಹಾಗಾಗಿ ಇಷ್ಟಿಷ್ಟೇ ಬಿಡಬೇಕು. ಇವಾಗ ನಾನು ಎಣ್ಣೆ ಕಾಯಲ್ಲಿ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ನೋಡಿ, ಈ ಸೈಜಲ್ಲೇ ಹಾಕಿ, ಅದು ಉಬ್ಬಿ ದೊಡ್ಡ ಸೈಜಲ್ಲೇ ಆಗುತ್ತೆ ನೋಡಿ. ಈ ಥರ ಸೋಡಾ ಹಾಕಿರ್ತೀವಿ, ಉದ್ದಿನಬೇಳೆ ಇರುತ್ತಲ್ವ, ಹಾಗಾಗಿ ಅದು ಉಬ್ಬಿ ದೊಡ್ಡ ಸೈಜಲ್ಲಿ ಆಗುತ್ತೆ. ಇದು ಸಣ್ಣ ಸೈಜಲ್ಲಿ ಇದ್ರೇ ಚೆನ್ನಾಗಿರುತ್ತೆ ವಡೆ ಮಾತ್ರ ನೋಡಿ. ಈ ಥರ ಅಷ್ಟನ್ನು ಹಾಕಿ ತೊಗೊತಾ ಇದ್ದೀನಿ. ತುಂಬ ಹಾಕಕ್ಕೆ ಹೋಗ್ಬಾರ್ದು, ಅದು ಎಣ್ಣೆ ಎಷ್ಟು ಹಿಡಿತೋ ಅಷ್ಟೇ ಹಾಕಬೇಕು. ತುಂಬ ಹಾಕಿದರೆ ಎಣ್ಣೆ ಹೀರ್ಕೊಂಡು ಬೀಳುತ್ತೆ, ಹಾಗಾಗಿ ಸ್ವಲ್ಪನೇ ಹಾಕಬೇಕು. ಅದೆಷ್ಟು ಹಿಡಿಯುತ್ತೆ ಅಷ್ಟೇ ಹಾಕಬೇಕು. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಏಕೆ ಖಾಲಿ ಆಯಿತು ಅಂತಲೇ ಗೊತ್ತಾಗಲ್ಲ, ಅಷ್ಟು ಇಷ್ಟಪಟ್ಟು ಎಲ್ಲರೂ ಇಷ್ಟಪಟ್ಟು ತಿಂತಾ ಇರ್ತಾರೆ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ಇವಾಗ ಇಷ್ಟ ಆದರೆ ಸಾಕು ನೋಡಿ. ಇಷ್ಟನ್ನು ಫ್ರೈ ಮಾಡಿ ತೊಗೊಂಡಿದ್ದೀನಿ ನಾನು. ತುಂಬಾ ಚೆನ್ನಾಗಿರುತ್ತೆ. ನೀವು ಇದೇ ಥರ ಮಾಡಿ ನೋಡಿ. ಸಾಯಂಕಾಲ ಟೀ ಕಾಫಿ ಜೊತೆ ಅಂತೂ ಸೂಪರ್ ಆಗಿರುತ್ತೆ. ಅದರಲ್ಲೂ ಬಿಸಿ ಬಿಸಿ ತಿಂತಾ ಇದ್ರೆ ಅಂತೂ ಸೂಪರ್ ಆಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇದೇ ಮೊದಲ ಸಲ ನಮ್ಮ ಚಾನಲ ನೋಡ್ತಾ ಇದ್ದರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನೋಡಿ. ಎಷ್ಟು ಚೆನ್ನಾಗಾಗಿದೆ ಅಂತ, ಸಾಫ್ಟಾಗಿ, ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಟ್ರೆ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.